ಶಾಂತಿ ಅಕ್ಟೋಬರ್ 21, 2025 प्रातः मुरली बाप दादा मधुबन। मीठे बच्चे, सवेरे सवेरे उठ बाबा से मीठी मीठी बातें करो। विचार सागर मंथन करने के लिए सवेरे का टाइम बहुत अच्छा है। बाबा ಹೇಳ್ತಾರೆ, ಮಧುರರಾದ ಮಕ್ಕಳೇ, ಬೆಳಗ್ಗೆ ಅಮೃತ ವೇಳೆ ಎದ್ದು ಬಾಬೋರ್ ಜೊತೆ ಮಧುರವಾಗಿ ಮಾತಾಡಿ. ವಿಚಾರ ಸಾಗರ ಮತನ ಮಾಡ್ಲಿಕ್ಕೂ ಬೆಳಗ್ಗಿನ ಸಮಯ ಬಹಳ ಚೆನ್ನಾಗಿದೆ. प्रश्न, भक्त भी भगवान को सर्वशक्तिमान कहते हैं और तुम बच्चे भी, लेकिन दोनों में अंतर क्या है? ಭಕ್ತರು ಭಗವಂತನನ್ನು ಸರ್ವಶಕ್ತಿವಂತ ಅಂತ ಹೇಳ್ತಾರೆ, ನೀವು ಮಕ್ಕಳು ಸರ್ವಶಕ್ತಿವಂತ ಅಂತ ಹೇಳ್ತೀರಿ. ಆದ್ರೆ ಇಬ್ರು ಹೇಳೋದಕ್ಕೆ ಏನು ವ್ಯತ್ಯಾಸ, ಅಂತರ ಏನು? उत्तर, वह कहते हैं भगवान तो जो चाहे वह कर सकता है, सब कुछ उसके हाथ में है, लेकिन तुम जानते हो बाबा ने कहा है मैं भी ड्रामा के बंधन में हूँ. ಅವ್ರೇನ್ ಹೇಳ್ತಾರೆ, ಭಗವಂತ ಏನ್ ಇಷ್ಟಪಟ್ರೆ ಅದನ್ನ ಮಾಡ್ಬೋದು, ಎಲ್ಲದೂ ಅವ್ರ ಕೈಯಲ್ಲೇ ಇರೋದು, ಸರ್ವಶಕ್ತಿವಂತ ಅವರು ಅಂತ. ಆದ್ರೆ ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬೋರ್ ಹೇಳಿದರೆ ನಾನು ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ, ಡ್ರಾಮಾನೇ ಸರ್ವಶಕ್ತಿಮಾನ್ ಆಗಿದೆ. बाप को सर्वशक्तिमान इसलिए कहा जाता है क्योंकि उनके पास सर्व को सद्गति देने की शक्ति है. ಬಾಬೋರನ್ನ ಸರ್ವಶಕ್ತಿಮಾನ್ ಅಂತ ಆದ್ದರಿಂದ ಹೇಳಲಾಗುತ್ತೆ, ಯಾಕೆಂದ್ರೆ ಅವ್ರ ಹತ್ರ ಸರ್ವರಿಗೂ ಸದ್ಗತಿ ಕೊಡೋ ಶಕ್ತಿ ಇದೆ. ऐसा राज्य स्थापन करता जिसे कभी कोई छीन नहीं सकता है. ಬಾಬೋರ್ ಅಂತಹ ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ, ಯಾವುದನ್ನ ಎಂದು ಯಾರು ಕಿತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ओम शांति. किसने कहा? बाबा ने. ओम शांति ये किसने कहा? दादा ने. अब तुम बच्चों ने ये पहचाना है, ऊंच ते ऊंच की महिमा तो बहुत भारी है. ಓಂ ಶಾಂತಿ ಯಾರು ಹೇಳಿದ್ದು? ಮೊದಲನೇದು ಶ್ರೀ ಬಾಬೋರ್. ಇನ್ನೊಮ್ಮೆ ಓಂ ಶಾಂತಿ ಇದು ಯಾರು ಹೇಳಿದ್ದು? ದಾದಾರವರು. ಈಗ ನಿಮ್ಮ ಮಕ್ಕಳಿಗೆ ಈ ತಿಳ್ಕೊಂಡಿದ್ದೀರಿ, ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಹಿಮೆ ಬಹಳ ಅಪಾರವಾಗಿದೆ. कहते हैं सर्वशक्तिमान है तो क्या नहीं कर सकते हैं. ಭಕ್ತರೇನ್ ತಿಳ್ಕೊಂಡಿದ್ದಾರೆ, ಪರಮಾತ್ಮ ಸರ್ವಶಕ್ತ ಅಂದ್ಮೇಲೆ ಅವನ್ ಏನ್ ಮಾಡಕ್ ಆಗೋದಿಲ್ಲ. अब ये भक्ति मार्ग वालों तो सर्वशक्तिमान का अर्थ बहुत बारी निकालते होंगे. बाबा कहते ड्रामा अनुसार सब कुछ होता है, मैं कुछ भी करता नहीं हूँ. ಭಕ್ತಿ ಮಾರ್ಗದವರು ಸರ್ವಶಕ್ತಿವಂತ ಅನ್ನೋದರ ಅರ್ಥ ಬಹಳಷ್ಟು ವಿಸ್ತರಿಸಿದರೆ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಸತ್ತವ್ರನ್ನೂ ಬದುಕಿಸಬಹುದು, ಅವ್ರ ಇಷ್ಟ ಬಂದಂಗ್ ಮಾಡ್ಬೋದು, ಎಲ್ಲ ಅವ್ರ ಕೈಯಲ್ಲೇ ಇದೆ ಅಂತ ಭಕ್ತರದು ಭಾವನೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಎಲ್ಲವೂ ಡ್ರಾಮಾ ಅನುಸಾರ ನಡೆಯುತ್ತೆ. ಜೋ ಕುಚ್ ಬಿ ಕರ್ತಾ ನಹಿ, ನಾನೇನು ಮಾಡಲ್ಲ, ನಾನು ಡ್ರಾಮಾದಲ್ಲಿದ್ದೀನಿ, ಡ್ರಾಮಾದ ಅನುಸಾರ ಎಲ್ಲವೂ ನಡೆಯುತ್ತೆ. ಮೇ ಬಿ ಡ್ರಾಮಾ ಕೆ ಬಂಧನ್ ಮೇ ಹೂಂ, ಜರಾ ತುಮ್ ಬಾಪ್ ಕೋ ಯಾದ್ ಕರ್ನೆ ಸೆ ಸರ್ವಶಕ್ತಿಮಾನ್ ಬನ್ ಜಾತೆ ಹೋ. ನಾನು ಡ್ರಾಮಾದ ಬಂಧನದಲ್ಲಿದ್ದೀನಿ, ಕೇವಲ ನೀವು ಬಾಬೋರ ನೆನಪು ಮಾಡೋದ್ರಿಂದ ನೀವು ಸರ್ವಶಕ್ತಿಮಾನ್ ಆಗ್ತೀರಿ. ಪವಿತ್ರ ಬನ್ನೆ ಸೆ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನ್ ಜಾತೆ ಹೋ. ಪವಿತ್ರರಾಗೋದ್ರಿಂದನೇ ತಮೋ ಪ್ರಧಾನರು ಸತೋ ಪ್ರಧಾನರಾಗ್ತೀರಿ. ಬಾಬೋರು ಸರ್ವಶಕ್ತಿವಾನ್ ಆಗಿದ್ದರೆ ಉನ್ಕೋ ಸಿಕ್ಲಾನಾ ಹೋತಾ ಹೇ, ಬಚ್ಚೆ ಮುಜೆ ಯಾದ್ ಕರೋ ತೋ ವಿಕರಂ ವಿನಾಶ್ ಹೋ ಜಾಯೆಂಗೆ, ಸರ್ವಶಕ್ತಿಮಾನ್ ಬನ್ ವಿಶ್ವ ಪರ್ ರಾಜ್ಯ ಕರೆಂಗೆ. ಬಾಬೋರು ಸರ್ವಶಕ್ತಿವಂತ, ಅವ್ರು ಎಲ್ಲವನ್ನೂ ನಿಮ್ಮ ಮಕ್ಕಳಿಗೆ ಕಲ್ಸ್ಕೊಡ್ಬೇಕಾಗತ್ತೆ. ಬಾಬಾ ಹೇಳ್ತಾರೆ, ನನ್ನೊಬ್ಬನ ನೆನ್ಪು ಮಾಡಿ, ಇದರಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ, ನೀವು ಸರ್ವಶಕ್ತಿಮಾನ್ ಆಗ್ತೀರಿ, ಅಂದ್ರೆ ಇಡೀ ವಿಶ್ವವನ್ನೇ ಆಳ್ತೀರಿ, ಇಡೀ ವಿಶ್ವದಲ್ಲಿ ರಾಜ್ಯ ಮಾಡ್ತೀರಿ. ಶಕ್ತಿ ನೈ ಹೋಗಿ ತೋ ರಾಜ್ಯ ಕೇಸೆ ಕರೆಂಗೆ. ನಿಮ್ಮಲ್ಲಿ ಶಕ್ತಿನೇ ಇಲ್ಲ ಅಂದ್ರೆ
ರಾಜ್ಯ ಹೆಂಗ್ ಆಳ್ತೀರಿ? ಶಕ್ತಿ ಸಿಗುತ್ತೆ ಯೋಗದಿಂದ. ಆದ್ದರಿಂದ ಭಾರತದ ಪ್ರಾಚೀನ ಯೋಗ ಬಹಳ ಗಾಯನದಲ್ಲಿದೆ. तुम बच्चे नंबर वार याद कर और ಖುಷಿ ಮೇ ಆತೆ ಹೋ. ಈ ಮಕ್ಕಳು ನಂಬರ್ ವಾರ್ ಬಾಬುವರ ನೆನಪು ಮಾಡಿ ಖುಷಿಯಲ್ಲಿ ಬರ್ತೀರಿ. ಎಷ್ಟು ನೆನಪು ಮಾಡ್ತೀರಿ ಅಷ್ಟು ಖುಷಿ ಇರುತ್ತೆ. ನಿಮಗೆ ಗೊತ್ತಿದೆ ನಾವೆಲ್ಲ ಆತ್ಮಗಳು ಬಾಬುವರ ನೆನಪಿಂದ ವಿಶ್ವದ ರಾಜ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಳಕ್ಕೆ ಸಾಧ್ಯ. कोई की ताकत नहीं जो छीन सके. ಯಾರಿಗೂ ಆ ಶಕ್ತಿ ಇಲ್ಲ ನಮಗೆ ಬಾಬೋರಿಂದ ಸಿಕ್ಕಿರೋ ರಾಜ್ಯವನ್ನ ಕಿತ್ಕೊಳ್ಳೋದು. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಹಿಮೆ ಎಲ್ರೂ ಮಾಡ್ತಾರೆ. ಪರಂತು ಸಮಸ್ತೆ ಕುಚ್ ನಹಿ. ಆದ್ರೆ ಏನೋ ತಿಳ್ಕೊಂಡಿಲ್ಲ. ಮಹಿಮೆ ಮಾಡ್ತಾರೆ, ಅರ್ಥ ಗೊತ್ತಿಲ್ಲ. ಏಕ್ ಭಿ ಮನುಷ್ಯ ನಹಿ ಜಿಸ್ಕೋ ಯೆ ಪತಾ ಹೋ ಕಿ ಯೆ ನಾಟಕ. ಜಗತ್ತಲ್ಲಿ ಯಾರೊಬ್ರು ಮನುಷ್ಯರಿಲ್ಲ ಯಾರಿಗೆ ಗೊತ್ತಿದೆ ಈ ಡ್ರಾಮಾ ನಾಟಕ ಅನ್ನೋದು. ಏನಾದ್ರೂ ಗೊತ್ತಿದ್ದಿದ್ರೆ ಈ ನಾಟಕ तो शुरू से अंत तक याद आना चाहिए. ಗೊತ್ತಿದ್ದಿದ್ರೆ ಈ ನಾಟಕದ ಆರಂಭದಿಂದ ಅಂತಿಮದವರೆಗೂ ನೆನಪಿರ್ಬೇಕಾಗಿತ್ತು ಅಥವಾ ಯಾರಾದ್ರೂ ಹೇಳ್ಬೇಕಾಗಿತ್ತು. नहीं तो नाटक कहना ही रॉन्ग हो जाता. कहते भी है नाटक है पाठ बजाने आए हैं. ಹೇಳ್ತಾರೆ ನಾಟಕ ಇದು, ನಾವು ಪಾತ್ರಧಾರಿಗಳು ಇಲ್ಲಿ ಪಾತ್ರ ಮಾಡಕ್ಕೆ ಬಂದಿದೀವಿ ಅಂತ ಹೇಳಿ. ಆದ್ರೆ ಈ ನಾಟಕದ ಆದಿ ಮಧ್ಯ ಅಂತ್ಯನೂ ಗೊತ್ತಿರ್ಬೇಕಲ್ಲ. ये भी कहते हैं हम ऊपर से आते हैं तब तो वृद्धि होती रहती है. ಇದನ್ನು ಹೇಳ್ತಾರೆ ನಾವು ಮೇಲಿಂದ ಬಂದಿದೀವಿ, ಪಾತ್ರ ಮುಗಿಸಿ ಎಲ್ಲಿಂದ ಬಂದಿದೀವೋ ಅಲ್ಲಿಗೆ ಹೋಗ್ಬೇಕು. ನಾವೇ ಹೇಳ್ತಾರೆ ಮೇಲಿಂದ ಬರ್ತಾ ಇದ್ದಾರೆ, ಅದರಿಂದ ತಾನೇ ಇಲ್ಲೂ ಜನಸಂಖ್ಯೆ ವೃದ್ಧಿ ಆಗ್ತಾ ಇದೆ. ಸತ್ಯಯುಗದಲ್ಲಿ ಜನಸಂಖ್ಯೆ ಬಹಳ ಕಮ್ಮಿ ಇತ್ತು. इतने सब आत्माएं कहाँ से आई ये कोई समझते नहीं. ये अनादि बना बनाया अविनाशी ड्रामा है. ಎಲ್ಲ ಆತ್ಮಗಳು ಎಲ್ಲಿಂದ ಬಂದಿದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ. ಹೇಳ್ತಾರೆ ಅಲ್ಲಿದೆ ನಮ್ಮನೆ ಅಂತ, ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ಇದು ಅನಾದಿ ಮಾಡಿ ಮಾಡಲ್ಪಟ್ಟಿರೋ ಅವಿನಾಶಿ ಡ್ರಾಮಾ ಇದು ಆದಿಯಿಂದ ಅಂತಿಮದವರೆಗೂ ರಿಪೀಟ್ ಆಗ್ತಾ ಇರುತ್ತೆ. तुम बाइस्कोप शुरू से अंत तक देखो, दोबारा रिपीट करके अगर देखेंगे तो चक्र जरूर हूबहू रिपीट होगा, जरा भी फर्क नहीं होगा. ಅದಕ್ಕೆ ಬಾಬಾವರು ಉದಾಹರಣೆ ಹೇಳ್ತಾರೆ. ಒಂದ್ ಸಿನಿಮಾ ಶೂಟಿಂಗ್ ಆಗಿರೋದು ರಿಲೀಸ್ ಆಗುತ್ತೆ, ಒಂದ್ಸಲ ನೋಡ್ತೀರಿ ಅಲ್ವಾ, ಮತ್ತೊಂದ್ಸಲ ಹೋಗಿ ಅದೇ ಸಿನಿಮಾ ನೋಡ್ತೀರಿ ಅಂದ್ರೆ ಏನ್ ಬರುತ್ತೆ? ಏನಿದೆ ಹೂಬಹು ಸೇಮ್ ರಿಪೀಟ್ ಆಗುತ್ತೆ. ಸ್ವಲ್ಪನೂ ಅದ್ರಲ್ಲಿ ಏನೋ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದೇ ತರ ಈ ಡ್ರಾಮಾದ ಚಕ್ರನು ಶೂಟಿಂಗ್ ಆಗ ಹೋಗಿರೋದು ಇದು ಕೇವಲ ರಿಪೀಟ್ ಆಗುತ್ತೆ. बाप मीठे मीठे बच्चों को कैसे बैठ समझाते, कितना मीठा बाप है. बाबा आप कितने मीठे हो. ಬಾಬೋರು ಮಧುರವಾದ ಮಕ್ಕಳಿಗೆ ಹೇಗೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಎಷ್ಟು ಮಧುರವಾದ ತಂದೆ ಬಾಬಾ, ನೀವೆಷ್ಟು ಮಧುರವಾಗಿದ್ದೀರಿ. ಬಾಬಾ ಬಸ್ ಅಭಿ ತೋ ಹಮ್ ಚಲ್ತೆ ಹೇ ಅಪ್ನೆ ಸುಖಧಾಮೆ. ಬಾಬಾ ಸಾಕು, ಈ ಡ್ರಾಮಾದಲ್ಲಿ ಕೊನೆ ಪಾತ್ರ ಮುಗಿಸ್ಕೊಂಡು ನಾವು ಹೋಗಿ ನಮ್ಮ ಸುಖಧಾಮದಲ್ಲಿ ಇರ್ತೀವಿ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಆತ್ಮ ಪಾವನ ಆಗುತ್ತೆ ಅಂದ್ರೆ ಪಾವನ್ ಬನ್ ಜಾಯೇಗಿ ದೂದ್ ಭಿ ವಹಾ ಪಾವನ್ ಮಿಲೇಗ. ಅಂದ್ರೆ ಆತ್ಮ ಪಾವನ ಆದ್ರೆ ಅಲ್ಲಿ ಎಲ್ಲನೂ ಪಾವನವಾಗಿರೋದೇ ಸಿಗುತ್ತೆ. ಶ್ರೇಷ್ಠಾಚಾರಿ ಮಾತಾಯಿ ಬಹುತ್ ಮೀಠಿ ಹೋತಿ, ಸಮಯ ಪರ್ ಬಚ್ಚೋಂ ಕೋ ಆಪೇ ಹಿ ದೂದ್ ಪಿಲಾತಿ. ಬಾಬಾ ಹೇಳೋದು ಶ್ರೇಷ್ಠಾಚಾರಿ ಮಾತೆಯರು ಅಂದ್ರೆ ದೇವತೆಗಳು, ಅವರು ತುಂಬಾ ಮಧುರವಾಗಿರ್ತಾರೆ. ಸಮಯದಲ್ಲಿ ಮಕ್ಕಳಿಗೆ ತಾವೇ ಹಾಲು ಉಣಿಸ್ತಾರೆ. ಅವ್ರು ಅಳ್ಬೇಕು ಹಸಿವಾಯ್ತು ಅಂತ ಹೇಳ್ಬೇಕು ಆಮೇಲೆ ಏನೋ ಬ್ಯುಸಿ ಇದ್ರು ಹಂಗಿಲ್ಲ, ಎಲ್ಲವೂ ಸಮಯ ಅನುಸಾರ ಮಾಡ್ತಾರೆ. ಬಚ್ಚೋಂಕೋ ರೋನೆ ಕಿ ದರ್ಕಾರ್ ನಹಿ ಹೋತಿ. ऐसे ऐसे ये भी विचार सागर मंथन करना होता है. ಮಕ್ಕಳಿಗೆ ಅಳ್ಬೇಕು ಕೇಳ್ಬೇಕು ಇದೆಲ್ಲ ಇರೋದಿಲ್ಲ, ಅಳು ಅನ್ನೋದೇ ಇಲ್ವಲ್ಲ. ಈ ತರ ನೀವು ವಿಚಾರ ಸಾಗರ ಮಥನ ಮಾಡ್ಬೇಕಾಗತ್ತೆ. सुबह को बाबा से बातें करने से बड़ा मजा आता है. ಬೆಳಗ್ಗೆ ಎದ್ದು ಅಮೃತ್ ವೇಳೆ ಬಾಬೋರ್ ನೆನಪು ಮಾಡೋದ್ರಲ್ಲಿ ತುಂಬಾ ಮಜಾ ಬರುತ್ತೆ. ಬಾಬಾ आप कितनी अच्छी युक्ति बताते हो ಶ್ರೇಷ್ಠಾಚಾರಿ ರಾಜ್ಯ ಸ್ಥಾಪನ್ करने की. ಬಾಬಾ ನೀವೆಷ್ಟು ಒಳ್ಳೆ ಯುಕ್ತಿನ ಕಲ್ಸ್ಕೊಡ್ತೀರಿ ಶ್ರೇಷ್ಠಾಚಾರಿ ರಾಜ್ಯ ಸ್ಥಾಪನೆ ಮಾಡೋದಿಕ್ಕೆ. ಮತ್ತೆ ನಾವು ಶ್ರೇಷ್ಠಾಚಾರಿ ಮಾತೆಯರ ಮಡಿಲಲ್ಲಿ ಹೋಗ್ತೀವಿ ಅಂದ್ರೆ ದೇವತಾ ಮಡಿಲಲ್ಲಿ ಹೋಗಿ ಪಾಲನೆ ತಗೊಳ್ತೀವಿ. ಅನೇಕ ಬಾರ್ ಹಮ್ ಹಿ ಉಸ್ ನೈ ಸೃಷ್ಟಿ ಮೇ ಗಯೆ.
अभी हमारे ಖುಷಿ के दिन आते हैं ಅನೇಕ ಬಾರಿ ನಾವು ಆ ಹೊಸ ಸೃಷ್ಟಿಗೆ ಹೋಗಿದ್ದೀವಿ. ಈಗ ನಮ್ಮ ಖುಷಿಯ ದಿನ ಬರುತ್ತೆ. ಯಾವುದು ಖುಷಿಯ ದಿನ? ದೀಪಾವಳಿ ಖುಷಿಯ ದಿನ ಅಲ್ವಾ? ಹಂಗೆ ನಾವು ದೇವತೆಗಳಾಗಿ ಹೋಗ್ತೀವಿ सत्युगके। ये खुशी की खुराक है, इसलिए गायन भी है अतीन्द्रिय सुख पूछना हो ಗೋಪ ಗೋಪಿಯೋನ್ ಸೇ ಪೂಚೋ. ಖುಷಿನೇ ಒಂದು ಟಾನಿಕ್ ಇದು. ನಾವೇ ಹೇಳ್ತಾರೆ ಈ ಖುಷಿ ಅನ್ನೋದು ಎಂತಹ ಖುಷಿ ಅಂತ ಹೇಳಿದ್ರೆ ಇದರದ್ದೇ ಗಾಯನ ಇದೆ. ಅತೀಂದ್ರಿಯ ಸುಖ ಕೇಳೋದಾದ್ರೆ ಗೋಪ ಗೋಪಿಕೆಯರನ್ನ ಕೇಳಿ ಅಂತ. अब हमको बेहद का बाप मिला है, हमको फिर से स्वर्ग का मालिक श्रेष्ठाचारी बनाते हैं. ಈಗ ನಮ್ಗೆ ಬೇಹದ್ದಿನ ತಂದೆ ಸಿಕ್ಕಿದರೆ ನಮ್ಗೆ ಪುನಃ ಸ್ವರ್ಗದ ಮಾಲೀಕರು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡ್ತಾರೆ. ಕಲ್ಪ ಕಲ್ಪನು ನಾವು ನಮ್ಮ ರಾಜ್ಯ ಭಾಗ್ಯವನ್ನ ತಗೊಳ್ತೀವಿ, ಸೋಲ್ತೀವಿ, ಮತ್ತೆ ನಾವೇ ವಿಜಯಿಗಳಾಗ್ತೀವಿ. ಈಗ ಬಾಬೋರ ನೆನಪು ಮಾಡೋದ್ರಿಂದ ರಾವಣನ ಮೇಲೆ ವಿಜಯ ಪಡ್ಕೊಳ್ತೀರಿ, ಮತ್ತೆ ನಾವು ಪಾವನರಾಗಿ ಹೋಗ್ತೀವಿ. ಅಲ್ಲಿ ಯಾವುದೇ ಯುದ್ಧ, ದುಃಖ, ಗಲಾಟೆ ಇದು ಯಾವುದೇ ಹೆಸರು ಚಿಹ್ನೆನೂ ಇರಲ್ಲ. ಕೊಯ್ ಖರ್ಚು ನಹಿ. ನೋಡಿ ಈ ಕಲಿಯುಗದಲ್ಲಿ ಯುದ್ಧಕ್ಕೆ ಎಷ್ಟೊಂದು ಖರ್ಚು ಮಾಡ್ತಾರೆ, ಎಷ್ಟು ಕೋಟಿ ಕೋಟಿ ಖರ್ಚು ಮಾಡ್ತಾರೆ. ಅಲ್ಲ, ಆ ಥರ ಖರ್ಚು ಮಾಡೋ ಮಾತು ಇಲ್ಲ, ಯುದ್ಧನೂ ಇಲ್ಲ, ಯಾವ ಯುದ್ಧದ ಶಸ್ತ್ರಾಸ್ತ್ರಗಳು ಇಲ್ಲ. ಭಕ್ತಿ ಮಾರ್ಗ ಮೇ ಜನ್ಮ ಜನ್ಮಾಂತರ ಕಿತನಾ ಖರ್ಚು ಕಿಯಾ, ಕಿತನೆ ಧಕ್ಕೆ ಕಾಯೆ, ಕಿತನೆ ಗುರು ಕಿಯೆ. ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರನು ಎಷ್ಟು ಖರ್ಚು ಮಾಡಿದಿರಿ, ಎಷ್ಟು ಅಲ್ದಾಡಿದಿರಿ, ಎಷ್ಟು ಪೆಟ್ಟು ತಿಂದಿದಿರಿ, ಎಷ್ಟು ಜನ ಗುರುಗಳನ್ನ ಮಾಡ್ಕೊಂಡಿದಿರಿ. अब फिर आधा कल्प कोई गुरु नहीं करेंगे. ಮತ್ತೆ 2500 ವರ್ಷ ಯಾವ ಗುರುಗಳನ್ನು ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಗುರುಗಳ ಅವಶ್ಯಕತೆ, ಆ ಸಂಬಂಧನೇ ಅಲ್ಲಿರೋದಿಲ್ಲ. ಶಾಂತಿಧಾಮ ಸುಖಧಾಮಕ್ಕೆ ಹೋಗ್ತೀರಿ. ಬಾಬಾ ಹೇಳ್ತಾರೆ ನೀವು ಸುಖಧಾಮದ ಯಾತ್ರಿಕರೀಗ. ಈ ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗ್ಬೇಕು. ವಾಹ್ ಹಮಾರ ಬಾಬಾ ಕೇಸೆ ಹಮ್ಕೋ ಪಡಾ ರಹೆ ಹೇ. ನಿಮ್ಗೆ ಖುಷಿ ಇರ್ಬೇಕು. ವಾಹ್ ನನ್ನ ತಂದೆ ಕುತ್ಕೊಂಡು ನನಗೆ ಯಾವ ತರ ಓದಿಸ್ತಾ ಇದ್ದಾರೆ. ನಮ್ಮ ನೆನಪಾರ್ಥನೂ ಇಲ್ಲೇ ಇದೆ, ನಾವು ಇಲ್ಲೇ ಇದ್ದೀವಿ. ನೋಡಿ ಎಂತ ಅದ್ಭುತ. ಸಂಗಮ ಯುಗದಲ್ಲಿ ನಾವು ಇಲ್ಲಿ ಚೈತನ್ಯವಾಗಿದ್ದೀವಿ, ನಮ್ಮ ನೆನಪಾರ್ಥನೂ ಇಲ್ಲೇ ಇದೆ. ಇದು ಬಡಾ ವಂಡರ್ ಹೇ. ಇಸ್ ದಿಲ್ವಾಡ ಮಂದಿರ್ ಕಿ ತೋ ಅಪರಂ ಅಪಾರ ಮಹಿಮಾ ಹೇ. ಈ ದಿಲ್ವಾಡ ಮಂದಿರದಂತೂ ಅಪರಂ ಅಪಾರ ಮಹಿಮೆ ಇದೆ. ಈಗ ನಾವು ರಾಜಯೋಗ ಕಲಿತಾ ಇದ್ದೀವಿ. तो उसका यादगार तो जरूर बनेगा ना. ये ಹೂಬಹು ಹಮಾರ ಯಾದಗಾರ್. ನಿಮ್ಮ ನೆನಪಾರ್ಥ ಅವಶ್ಯಕವಾಗಿ ಆಗ್ಬೇಕಲ್ಲ. ಈ ದಿಲ್ವಾಡ ಮಂದಿರ ಅಕ್ಯುರೇಟ್ ನಿಮ್ಮದೇ ನೆನಪಾರ್ಥ ಇದೆ. ಬಾಬಾ ಮಮ್ಮ ನೀವೆಲ್ಲ ಮಕ್ಕಳು ಕೂತಿದ್ದೀರಿ, ಕೆಳಗಡೆ ಯೋಗ ಕಲಿತಾ ಇದ್ದೀರಿ. ಯೋಗದ ಪ್ರಾರಬ್ಧ, ಮೇಲೆ ಸ್ವರ್ಗದ ರಾಜ್ಯ ಭಾಗ್ಯ ಇದೆ. ಜಾಡ್ ಮೇ ಬಿ ಕಿತ್ನಾ ಕ್ಲಿಯರ್ ಹೇ. ಕಲ್ಪ ವೃಕ್ಷದಲ್ಲೂ ಎಷ್ಟು ಸ್ಪಷ್ಟವಾಗಿದೆ. ಬಾಬಾನೇ ಕೇಸೆ ಸಾಕ್ಷಾತ್ಕಾರ ಕರಾಯೆ ಫಿರ್ ಚಿತ್ರ ಬೈಟ್ ಬನ್ವಾಯೆ. ನೋಡಿ ಬಾಬೋರು ಮಕ್ಕಳಿಗೆ ಎಲ್ಲ ಚಿತ್ರಗಳನ್ನ ಸಾಕ್ಷಾತ್ಕಾರ ಮಾಡಿಸಿ ಹೇಗೆ ಮಾಡಿಸಿದರೆ, ಬಾಬಾನೇ ಸಾಕ್ಷಾತ್ಕಾರ ಮಾಡಿದ್ದು, ಮತ್ತೆ ಬಾಬೋರೇ ಅದನ್ನ ಕರೆಕ್ಟ್ ಬಿ ಕಿಯಾ ಹೇ, ಅದನ್ನ ತಿದ್ದಿ ಕರೆಕ್ಷನ್ ಮಾಡಿ ಕರೆಕ್ಟ್ ಮಾಡಿದರೆ. ಕಿತ್ನಾ ವಂಡರ್ ಹೇ, ಸಾರಿ ನೈ ನಾಲೆಡ್ಜ್ ಹೇ. ಎಷ್ಟು ಅದ್ಭುತ ಈ ಚಿತ್ರಗಳು, ಒಂದೊಂದು ಎಷ್ಟು ಅದ್ಭುತವಾಗಿದೆ. ಎಲ್ಲ ಹೊಸ ಜ್ಞಾನ. ಕಿಸ್ಕೋ ಭಿ ನಾಲೆಡ್ಜ್ ಕಾ ಪತಾ ನಹಿ ಹೇ. ಯಾರಿಗೂ ಈ ಜ್ಞಾನದ ಅರಿವಿಲ್ಲ, ಬಾಬೋರೇ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಮನುಷ್ಯರು ಎಷ್ಟು ತಮೋ ಪ್ರಧಾನರಾಗ್ತಾ ಹೋಗ್ತಾರೆ, ಮನುಷ್ಯ ಸೃಷ್ಟಿ ಹೆಚ್ಚುತ್ತಾ ಹೋಗುತ್ತೆ. ಭಕ್ತಿ ಭಿ ವೃದ್ಧಿ ಕೋ ಪಾತೆ ಪಾತೆ ತಮೋ ಪ್ರಧಾನ್ ಬಂತಿ ಜಾತಿ ಹೇ. ಭಕ್ತಿನೂ ವೃದ್ಧಿ ಆಗ್ತಾ ಆಗ್ತಾ ತಮೋ ಪ್ರಧಾನ ಆಗ್ತಾ ಹೋಗುತ್ತೆ. ಯಹ ಅಬ್ ತುಮ್ ಸತೋ ಪ್ರಧಾನ್ ಬನ್ನೆ ಕಾ ಪುರುಷಾರ್ಥ ಕರ್ತೆ ಹೋ. ಈಗ ನೀವು ಸತೋ ಪ್ರಧಾನರಾಗೋ ಪುರುಷಾರ್ಥ ಮಾಡ್ತೀರಿ. ಗೀತಾ ಮೇ ಬಿ ಅಕ್ಷರ ಹೇ ಮನ್ ಮನಾಭವ. ಗೀತೆಯಲ್ಲೂ ಅಕ್ಷರ ಇದೆ, ಮನ್ ಮನಾಭವ. ಸಿರ್ಫ್ ಯೇ ನೈ ಜಾನ್ತೆ ಕಿ ಭಗವಾನ್ ಕೌನ್ ಹೇ. ಈ ಮನ್ ಮನಾಭವ ಅಂತ ಯಾರು ಹೇಳಿದ್ದು, ಯಾರು ಭಗವಂತ ಅವರು, ಇದನ್ನ ತಿಳ್ಕೊಂಡಿಲ್ಲ. ಈಗ ನಿಮ್ಮ ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಎದ್ದು ಅಮೃತ್ ವೇಳೆ ಎದ್ದು ವಿಚಾರ ಸಾಗರ ಮಥನ ಮಾಡಿ ಮನುಷ್ಯರಿಗೆ ಭಗವಂತನ ಪರಿಚಯನ ಹೇಗೆ ಕೊಡೋದು. ಭಕ್ತಿಯಲ್ಲೂ ಮನುಷ್ಯರು ಬೆಳಗ್ಗೆ ಬೆಳಗ್ಗೆ ಎದ್ದು ಒಂದು ಕೊಠಡಿಯಲ್ಲಿ ಕುತ್ಕೊಂಡು ಶಾಂತವಾಗಿ ಭಕ್ತಿ ಮಾಡ್ತಾರಲ್ಲ, ವಬಿ ವಿಚಾರ ಸಾಗರ್ ಮಂಥನ್ ಹೂವಾನ.
ಅವ್ರು ಮಾಡೋ ಭಕ್ತಿನೂ ಒಂದು ವಿಚಾರ ಸಾಗರ ಮತನನೇ ಆಯ್ತಲ್ಲ. ಈಗ ನಿಮ್ಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಬಾಬೋರು 3ನೇ ನೇತ್ರ ಕೊಡೋದ್ರ ಕಥೆನೂ ಹೇಳ್ತಾರೆ. ಇದಕ್ಕೆ 3ನೇ ನೇತ್ರದ ತೀಸ್ರಿ ಕಿ ಕಥಾ, 3ನೇ ನೇತ್ರದ ಕಥೆ ಅಂತಾನೂ ಹೇಳಲಾಗುತ್ತೆ. ಇದು ತೀಸ್ರಿ ಕಿ ಕಥಾನೂ ಹೌದು, ಅಮರ ಕಥಾನೂ ಹೌದು, ಸತ್ಯನಾರಾಯಣನ ಕಥಾನೂ ಹೌದು. ಎಲ್ಲ ಪ್ರಸಿದ್ಧಿ ಇದೆ. ಬಾಬೋರ್ ಜ್ಞಾನ ಏನ್ ಕೊಡ್ತಿದ್ದಾರೆ ಇದಕ್ಕೆ ಇದೆಲ್ಲ ಹೆಸರು. ಇದನ್ನ ಹೇಳೋರು ಒಬ್ರೇ ತಂದೆ, ಜೋ ಫಿರ್ ಭಕ್ತಿ ಮಾರ್ಗ ಮೇ ಚಲ್ತಿ ಹೈ. ಇದೆಲ್ಲ ಬಾಬೋರ್ ಇವಾಗ ಹೇಳ್ತಾರೆ ನಾವು ಮಕ್ಕಳಿಗೆ. ಇದೇ ಭಕ್ತಿ ಮಾರ್ಗದಲ್ಲಿ ಕಥೆ ರೂಪದಲ್ಲಿ ನಡೆಯುತ್ತೆ. ಈ ಜ್ಞಾನದಿಂದ ನಿಮ್ಮ ಮಕ್ಕಳು ಶ್ರೀಮಂತರಾಗ್ತೀರಿ. ಆದ್ದರಿಂದನೇ ದೇವತೆಗಳು ಪದಂಪತಿಗಳಂತ ಕರೆಸ್ಕೊತಾರೆ. ನೋಡಿ, ಎಲ್ಲದರಲ್ಲೂ ಪದ್ಮದ ಒಂದು ಉದಾಹರಣೆ ಇದೆಯಲ್ಲ. ಕಮಲ ನಯನ, ಇದೆಲ್ಲ ಕಮಲ ಹಸ್ತ, ಕಮಲ ಪಾದ, ಪದ್ಮದ ಉದಾಹರಣೆ ಇದೆ. ದೇವತಾಯ್ ಬಹುತ್ ಧನ್ವಾನ್ ಪದಂಪತಿ ಬಂತೆ ಹೇ. ದೇವತೆಗಳು ಬಹಳ ಶ್ರೀಮಂತರು, ಪದಮಾಪತಿಗಳಾಗ್ತಾರೆ. ಕಲಿಯುಗದಲ್ಲಿ ನೋಡಿ ಮತ್ತೆ ಸತ್ಯಯುಗ ನೋಡಿ, ಎರಡಕ್ಕೂ ಎಷ್ಟೊಂದು ಹಗಲು ರಾತ್ರಿಯಷ್ಟು ಅಂತರ ಇದೆ. ಸಾರಿ ದುನಿಯಾ ಕಿ ಸಫಾಯಿ ಹೋನೆ ಸೆ ಟೈಮ್ ಲಗ್ತಾ ಹೇನಾ. ಇಡೀ ಸೃಷ್ಟಿಯ ಸ್ವಚ್ಛತೆಗೆ ಟೈಮ್ ತಗೊಳುತ್ತಲ್ವಾ. ಇದು ಬೇಹದ್ದಿನ ಜಗತ್ತು. ಭಾರತ ಅವಿನಾಶಿ ಖಂಡ, ಇದೆಂದು ಪ್ರಾಯಲೋಪ ಆಗೋದಿಲ್ಲ. ಒಂದೇ ಒಂದು ಖಂಡ, ಏಕೀಖಂಡ ರೇತ ಆಧಾ ಕಲ್ಪ. ಒಂದೇ ಅಖಂಡ ವಿಶ್ವ ಇರುತ್ತೆ, ಅರ್ಧ ಕಲ್ಪ. ಮತ್ತೆ ದ್ವಾಪರ ಯುಗದಿಂದ ಬೇರೆ ಖಂಡಗಳು ನಂಬರ್ ವಾರ್ ಇಮರ್ಜ್ ಆಗ್ತಾ ಹೋಗುತ್ತೆ. तुम बच्चों को कितना ज्ञान मिलता है, बोलो वर्ल्ड की हिस्ट्री ಜಾಗ್ರಫಿ कैसे ಚಕ್ರ लगाती आकर समझो. ಈ ಮಕ್ಕಳಿಗೆ ಎಷ್ಟೊಂದು ಜ್ಞಾನ ಸಿಗುತ್ತೆ ಹೇಳಿ. ಇಡೀ ಸೃಷ್ಟಿಯ ಹಿಸ್ಟ್ರಿ ಜಾಗ್ರಫಿಯ ಈ ಚಕ್ರ ಹೇಗ್ ತಿರುಗುತ್ತೆ ಬಂದು ತಿಳ್ಕೊಳ್ಳಿ ಅಂತ. ಪ್ರಾಚೀನ ಋಷಿ ಮುನಿಗಳಿಗೆ ಎಷ್ಟೊಂದು ಮಾನ್ಯತೆ ಇದೆ. ಆದ್ರೆ ಅವ್ರ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿರ್ಲಿಲ್ಲ. ನಮಗ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು ಅವರು ಹಠಯೋಗಿಗಳು. ಬಾಕಿ ಉನ್ಮೆ ಪವಿತ್ರತಾ ಕಿ ತಾಕತ್ ಹೈ ಜಿಸ್ಸೆ ಭಾರತ್ ಕೋ ತಮಾತೆ ಹೈ. ಆದ್ರೆ ಆ ಋಷಿ ಮುನಿಗಳಲ್ಲಿ ಪವಿತ್ರತೆಯ ಶಕ್ತಿ ಇತ್ತು. ಅದರಿಂದನೇ ಭಾರತ ಇವತ್ತು ಇಷ್ಟರ ಮಟ್ಟಿಗಾದ್ರೂ ಉಳ್ಕೊಂಡಿದೆ. ನೈತೋ ಭಾರತ್ ಪತಾ ನೈ ಕ್ಯಾ ಹೋ ಜಾತ. ಇಷ್ಟೊಂದೆಲ್ಲ ಸನ್ಯಾಸಿಗಳು ಋಷಿ ಮುನಿಗಳು ಪವಿತ್ರವಾಗಿ ಇಲ್ಲದೆ ಹೋಗಿದ್ದಿದ್ರೆ ಗೊತ್ತಿಲ್ಲ ಈ ಭಾರತ ಏನಾಗ ಹೋಗ್ತಿತ್ತು ಅಂತ. मकान की पोछी आदि लगाई जाती ना तो शोभा होती. ಭಾರತ್ ಮಹಾನ್ ಪವಿತ್ರತಾ ವಹಿ ಪತೀತ್ ಬನಾ ಹೈ. ಈಗ ಒಂದ್ ಮನೆ ಆದ್ರೂ ನೋಡಿ ಅದನ್ನ ಮೇಂಟೈನ್ ಮಾಡಕ್ ಏನ್ ಮಾಡ್ತಾರೆ, ಸುಣ್ಣ ಬಣ್ಣ ರಿಪೇರಿ ಎಲ್ಲ ಮಧ್ಯದಲ್ಲಿ ಮಾಡ್ತಾರಲ್ವಾ. ಇಲ್ಲಾಂದ್ರೆ ಹೆಂಗ್ ಶೋಭಿಸುತ್ತೆ ಅದು. ಅದೇ ತರ ಭಾರತ ಮಹಾನ್ ಪವಿತ್ರವಾಗಿತ್ತು, ಅದೇ ಪತೀತ ಆಗಿದೆ. ವಹಾ ತುಮಾರಾ ಸುಖ ಭಿ ಬಹುತ್ ಸಮಯ ಚಲ್ತಾ, ತುಮಾರೆ ಪಾಸ್ ಬಹುತ್ ಧನ್ ರೇತಾ ಹೈ. ಅಲ್ಲಿ ನಿಮ್ಮ ಹತ್ರ ಸುದೀರ್ಘವಾದ ಸುಖ ಇರುತ್ತೆ, ನಿರಂತರವಾದ ಸುಖನೂ ಇರುತ್ತೆ, ಅಪಾರವಾದ ಸಂಪತ್ತು ಇರುತ್ತೆ. ತುಮ್ ಭಾರತ್ ಮೇ ಹಿ ರೇತೆ ಥೆ, ತುಮಾರ ರಾಜ್ಯತಾ ಕಲ್ ಕಿ ಬಾತ್ ಹೈ. ನೀವು ಇದೇ ಭಾರತದಲ್ಲಿ ಇದ್ದವರು. ನಾವು ಹೇಳ್ತಾರೆ ಇದು ನಿನ್ನೆ ಮಾತು, ನಿನ್ನೆ ಸತ್ಯುಗ ಇತ್ತು ಮತ್ತೆ ನಾಳೆ ಬರುತ್ತೆ. फिर बाद में अन्य धर्म आए, उन्होंने आकर कुछ सुधार कर अपना नाम भाला किया है. ಬೇರೆ ಬೇರೆ ಧರ್ಮದವರು ಬಂದ್ರು, ಅವ್ರು ಬಂದು ಅವ್ರೊಂದ್ ಸ್ವಲ್ಪ ಏನೋ ಸುಧಾರಣೆ ಮಾಡಿದ್ರು, ಅವ್ರ ಹೆಸರು ಪ್ರಸಿದ್ಧಿ ಆಯ್ತು. ಅವು ವಬಿ ಸಬ್ ತಮೋ ಪ್ರಧಾನ್ ಬನ್ ಗಯೇ ಹೈ. ಫಸ್ಟ್ ಬಂದಾಗ ಏನೋ ಒಂದು ಕಾರ್ಯ ಮಾಡ್ತಾರೆ ಪವಿತ್ರ ಆತ್ಮಗಳಿರೋದ್ರಿಂದ. ಈಗ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ. ಈಗ ನಿಮ್ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರ್ಬೇಕಲ್ಲ. ಎಸ್ಸ ಬಾತೆ ನಯೋಂಕೋ ನೈ ಸುನಾನಿ. ಇದೆಲ್ಲ ಆಳವಾದ ವಿಚಾರಗಳು. ಇದು ಸೀದಾ ಹೊಸಬರಿಗೆ ಬಂದ ತಕ್ಷಣ ಇದೆಲ್ಲ ಹೇಳ್ಬಾರ್ದು. ಅವ್ರಿಗೆ ಏನ್ ಅರ್ಥ ಆಗುತ್ತೆ? ಅಕ್ಷರನೇ ಕಲಿದೆ ಪದ ಹೇಳಕ್ ಹೋದ್ರೆ ಏನ್ ಅರ್ಥ ಆಗುತ್ತೆ? ಪಹಲೆ ಪಹಲೆ ತೋ ಬಾಪ್ ಕಿ ಪಹಚಾನ್ ದೇನಿ ಹೇ, ಬಾಪ್ ಕಾ ನಾಮ್ ರೂಪ್ ದೇಶ್ ಕಾಲ್ ಜಾನ್ತೆ ಹೋ. ಮೊಟ್ಟ ಮೊದಲು ಯಾರಿಗೆ ಆಗ್ಲಿ ಬಾಬೋರ ಪರಿಚಯ ಕೊಡಿ. ಪರಮಾತ್ಮ ಯಾರು, ಅವರ ನಾಮ ರೂಪ ದೇಶ ಕಾಲ ಗುಣ ಕರ್ತವ್ಯ ಇದೆಲ್ಲ ನಿಮಗೆ ಗೊತ್ತಾ ಅಂತ ಅದನ್ನ ತಿಳಿಸ್ಕೊಡಿ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಪಾತ್ರ ಬಹಳ ಪ್ರಸಿದ್ಧವಾಗಿದೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಬಾಪ್ ಹಿ ಹಮ್ಕೋ ಡೈರೆಕ್ಷನ್ ದೇ ರಹೆ. ಆ ತಂದೆನೇ ಕುತ್ಕೊಂಡು ನಮ್ಮ ಮಕ್ಕಳಿಗೆ
ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ನೀವು ಪುನಃ ನಿಮ್ಮ ರಾಜಧಾನಿಯನ್ನ ಸ್ಥಾಪನೆ ಮಾಡ್ತಾ ಇದ್ದೀರಿ. ತುಮ್ ಬಚ್ಚೆ ಮೇರೆ ಮದದ್ಗಾರ್ ಹೋ, ನೀವು ನನ್ನ ಮಕ್ಕಳು, ನನ್ನ ಕಾರ್ಯದಲ್ಲಿ ನೀವು ಸಹಯೋಗಿ ಭುಜಗಳು. तुम पवित्र बनते हो, तुम्हारे लिए पवित्र दुनिया जरूर स्थापन होनी है. ನೀವು ಪವಿತ್ರರಾಗ್ತೀರಿ ಅಂದ್ರೆ ನೀವು ಇರಕ್ಕೋಸ್ಕರ ಅವಶ್ಯಕವಾಗಿ ಪವಿತ್ರ ಜಗತ್ತಿನ ಸ್ಥಾಪನೆ ಆಗುತ್ತೆ. तुम ये लिख सकते हो, दुनिया पुरानी दुनिया बदल रही है. ನೀವು ಇದನ್ನ ಬರಿಬಹುದು. ಈ ಹಳೆ ಸೃಷ್ಟಿ ಈಗ ಪರಿವರ್ತನೆ ಆಗ್ತಾ ಇದೆ. ಪುನಃ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯ ಬರುತ್ತೆ. ಈ ರಾವಣ ರಾಜ್ಯ ಇರೋದಿಲ್ಲ. ಚಿತ್ರೋಂ ಪರ್ ಸಮಜಾನಾ ಬಹುತ್ ಮೀಠಾ ಲಗ್ತಾ ಹೈ. ಅದನ್ನು ಚಿತ್ರಗಳೊಂದಿಗೆ ನೀವು ತಿಳಿಸ್ಕೊಟ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ, ಖುಷಿ ಆಗುತ್ತೆ. ಇನ್ಮೇ ತಿಥಿ ತಾರೀಖ್ ಸಬ್ ಲಿಖಾ ಹುವಾ ಹೈ. ಭಾರತ್ ಕಾ ಪ್ರಾಚೀನ್ ರಾಜ್ಯೋಗ್ ಮನಾ ಯಾದ್. ಯಾಕೆಂದ್ರೆ ಈ ಚಿತ್ರಗಳಲ್ಲಿ ಎಲ್ಲ ಕಡೆನೂ ಯಾವ ದಿನ, ಎಷ್ಟು ವರ್ಷ, ತಿಥಿ ತಾರೀಖು ಎಲ್ಲ ಅವಧಿ ಎಲ್ಲ ಬರ್ದಿದೆ ಅಲ್ಲ. ಇದನ್ನ ಓದೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ. ಭಾರತದ ಪ್ರಾಚೀನ ರಾಜಯೋಗ ಅಂದ್ರೇನೆ ನೆನಪು. ನೆನಪಿಂದನೇ ವಿಕರ್ಮ ವಿನಾಶ ಆಗುತ್ತೆ. ವಿದ್ಯೆಯಿಂದ ಸ್ಟೇಟಸ್ ಪದವಿ ಸಿಗುತ್ತೆ. ಮಕ್ಕಳ ಜೊತೆಗೆ ದೈವಿ ಗುಣನೂ ಧಾರಣೆ ಮಾಡ್ಕೋಬೇಕು. ಹಾ, ಇತ್ನಾ ಜರೂರ್ ಹೇ, ಮಾಯಾ ಕಾ ತೂಫಾನ್ ಆಯೆಂಗೆ, ಸವೇರೆ ಉಟ್ಕರ್ ಬಾಬಾ ಸೆ ಬಾತೆ ಕರ್ನಾ ಬಡಾ ಅಚ್ಚಾ ಹೇ. ಹಾ, ಅವಶ್ಯಕವಾಗಿ ಮಾಯೆ ಬಿರುಗಾಳಿನೂ ಬಂದೇ ಬರುತ್ತೆ ಮಕ್ಕಳೇ. ಬೆಳಗ್ಗೆ ಬೆಳಗ್ಗೆ ಎದ್ದು ಬಾಬೋರ್ ಜೊತೆ ಮಾತಾಡೋದು ಬಹಳ ಚೆನ್ನಾಗಿರುತ್ತೆ. ಭಕ್ತಿ ಹಾಗೂ ಜ್ಞಾನ ಎರಡಕ್ಕೂ ಟೈಮ್ ಚೆನ್ನಾಗಿದೆ. ಬೆಳಗಿನ ಜಾವ ಏನಿದೆ ಭಕ್ತಿಗೂ ಚೆನ್ನಾಗಿದೆ, ಜ್ಞಾನಕ್ಕೂ ಚೆನ್ನಾಗಿದೆ. ಮೀಟಿ ಮೀಟಿ ಬಾತೆ ಕರ್ನಿ ಚಾಹಿಯೆ, ಅಭಿ ಹಮ್ ಶ್ರೇಷ್ಠಾಚಾರಿ ದುನಿಯಾ ಮೇ ಜಾಯೆಂಗೆ. ಬಹಳ ಮಧುರವಾಗಿ ಮಾತಾಡಿ, ಬಾಬೋರ್ ಜೊತೆ ಮಾತಾಡಿ, ತನ್ನ ಜೊತೆ ಮಾತಾಡಿ. ಈಗ ನಾವು ಶ್ರೇಷ್ಠಾಚಾರಿ ಜಗತ್ತಿಗೆ ಹೋಗ್ತೀವಿ. बुड्ढों के दिल में तो ये रहता है ना, हम शरीर छोड़ गर्भ में जाएंगे. ಬಾಬಾ ಕಿತ್ನಾ ನಶಾ ಚಡಾತೆ ಹೇ. ನೋಡಿ, ವಯಸ್ಸಾಗ್ತಾ ಆಗ್ತಾ ಆತ್ಮ ಶರೀರ ಬಿಡ್ಬೇಕಲ್ಲ. ವಯಸ್ಸಾದವರಿಗೆ ಖುಷಿ ಇರುತ್ತೆ, ನಾನೀಗ ಈ ಶರೀರ ಬಿಡ್ತೀನಿ ಮತ್ತೆ ನಾನು ತಾಯಿಯ ಗರ್ಭದಲ್ಲಿ ಹೋಗ್ತೀನಿ. ಎಷ್ಟೊಂದು ನಶೆ ಏರಿಸ್ತಾರೆ ಬಾಬಾವರು. ಐಸೆ ಐಸೆ ಬಾತೆ ಬೈಟ್ ಕರೋ ತೋ ತುಮಾರಾ ಜಮಾ ಹೋ ಜಾಯೇಗಾ. ಈ ತರ ನಿಮ್ ಜೊತೆ ನೀವೇ ಕುತ್ಕೊಂಡು ಬಾಬೋರ್ ಜೊತೆ ಎಲ್ಲ ಮಾತಾಡಿ ಬೆಳಗ್ಗೆ ಬೆಳಗ್ಗೆ ಎದ್ದು ನಿಮ್ಮ ಖಾತೆಯಲ್ಲಿ ಜಮಾ ಆಗ್ತಾ ಹೋಗುತ್ತೆ. ಶ್ರೀ ಬಾಬೋರು ನಮ್ಮನ್ನು ನರಕವಾಸಿಗಳಿಂದ ಸ್ವರ್ಗವಾಸಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಪೆಹಲೆ ಪೆಹಲೆ ಹಮ್ ಆತೆ ಹೇ, ಸಾರಾ ಆಲ್ರೌಂಡ್ ಪಾರ್ಟ್ ಹಮ್ನೆ ಬಜಾಯಾ ಹೇ. ಮೊಟ್ಟ ಮೊದಲು ನಾವು ಬರ್ತೀವಿ. ಇಡೀ ಆಲ್ರೌಂಡ್ ಪಾರ್ಟ್ ಅಂದ್ರೆ ಸತ್ಯಯುಗದ ಆರಂಭದಿಂದ ಬರ್ತೀವಿ. ಆಲ್ರೌಂಡ್ ಪಾರ್ಟ್ ನಾವೇ ಮಾಡ್ತೀವಿ, ಸತ್ಯಯುಗದಿಂದ ಸಂಗಮ ಯುಗದವರೆಗೂ. अब बाबा कहते चीची चोले को छोड़ दो, देह सहित सारी दुनिया को भूल जाओ. ಮಕ್ಕಳೇ, ಕೊಳಕು ದೇಹವನ್ನ ಬಿಟ್ಟು ಬಿಡಿ, ಬುದ್ಧಿಯಿಂದ ಬಿಡಿ. ದೇಹಿ ಅಭಿಮಾನಿಯಾಗಿ ದೇಹ ಸಹಿತ ಈ ಜಗತ್ತನ್ನ ಮರ್ತು ಬಿಡಿ. ಇದರದ್ದು ಬೇಹದ್ದಿನ ಸನ್ಯಾಸ ಮಾಡಿ. ವಹಾವಿ ತುಮ್ ಬುಡ್ಡೆ ಹೋಂಗೆ ತೋ ಸಾಕ್ಷಾತ್ಕಾರ ಹೋಗಾ, ಹಮ್ ಬಚ್ಚಾ ಬಂತೆ ಹೇ ಖುಷಿ ಹೋತಿ ಹೇ. ಅಲ್ಲೂ ನಿಮ್ಗೆ 150 ವರ್ಷ ಮುಗಿತಾ ಬಂತು ಅಂದ್ರೆ ನಿಮಗೂ ಸಾಕ್ಷಾತ್ಕಾರ ಆಗುತ್ತಲ್ಲಿ. ನಾನು ಈ ಹಳೆ ಶರೀರ ಬಿಡ್ತೀನಿ, ಮಗುವಾಗಿ ಜನ್ಮ ತಗೊಳ್ತೀನಿ ಅಂತ ತುಂಬಾ ಖುಷಿನೂ ಆಗುತ್ತೆ. ಬಚ್ಪನ್ ತೋ ಸಬ್ಸೆ ಅಚ್ಚಾ ಹೇ, ಐಸೆ ಐಸೆ ಸವೇರೆ ಬೈಟ್ ವಿಚಾರ್ ಸಾಗರ್ ಮಂಥನ್ ಕರ್ನಾ ಹೇ. ಬಾಲ್ಯದ ಜೀವನ ತುಂಬಾ ಚೆನ್ನಾಗಿರುತ್ತೆ. ಏಕೆಂದ್ರೆ ಯಾವುದೇ ಹೊರೆ ಇಲ್ಲದೆ ಹಗುರವಾಗಿರುವಂತಹ ಜೀವನ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ತರ ನೀವು ಕುತ್ಕೊಂಡು ವಿಚಾರ ಸಾಗರ ಮತನ ಮಾಡಿ. ಪಾಯಿಂಟ್ಸ್ ಬರ್ತಾ ಇರುತ್ತೆ ನಿಮ್ ಬುದ್ಧಿಯಲ್ಲಿ, ಖುಷಿ ಹೆಚ್ಚುತ್ತಾ ಇರುತ್ತೆ. ಬಹುತ್ ಮಜಾ ಆಯ್ಕಾ और फिर घूमते फिरते याद करना. ತುಂಬಾ ಮಜಾ ಬರುತ್ತೆ, ಅವಾಗ ಖುಷಿ ಆಗುತ್ತೆ. ಆಮೇಲೆ ಇಡೀ ದಿನಾನು ನಡೀತಾ ಓಡಾಡ್ತಾನೂ ನೆನಪಿಟ್ಕೊಳ್ಳಿ. ಫುರ್ಸತ್ ಬಹುತ್ ಹೇ, ಹಾ ವಿಘನ್ ಪಡೆಂಗೆ ಉಸ್ಮೆ ಕೊಯಿ ಶಕ್ಯ ನಹಿ ಹೇ. ಫುರ್ಸತ್ ಬೇಕಾದಷ್ಟಿದೆ ವಿಚಾರ ಸಾಗರ ಮತನ ಮಾಡ್ಲಿಕ್ಕೆ, ಬಾಬೋರ್ ನೆನ್ಪು ಮಾಡ್ಲಿಕ್ಕೆ. ಹಾ, ವಿಘ್ನಗಳಂತೂ ಬರುತ್ತೆ, ಇದ್ರಲ್ಲಿ ಏನು ಸಂಶಯನೇ ಇಲ್ಲ. ವಿಘ್ನಗಳು ಪರಿಸ್ಥಿತಿಗಳು ಬಂದೇ ಬರುತ್ತೆ. ದಂಧೆ ಮೇ ಮನುಷ್ಯ ಕೋ ನೀಂದ್ ನಹೀ ಆತಿ ಹೇ, ಸುಸ್ತ್ ಲೋಗ್ ನೀಂದ್ ಕರ್ತೆ ಹೇ. ವ್ಯಾಪಾರ ಮಾಡೋರಿಗೆ ನಿದ್ರೆ ಬರಲ್ಲ. ಯಾರಿಗ್ ನಿದ್ರೆ ಬರುತ್ತೆ? ಯಾರಿಗ್ ಸುಸ್ತು, ಆಯಾಸಿಗಳು, ಹುಡುಗಾಟಿಕೆ ಆಲಸ್ಯದಲ್ಲಿರೋರಿಗೆ ನಿದ್ರೆ ಬರುತ್ತೆ.
ಅಂದ್ರೆ ಬಾಬವ್ರು ಹೇಳೋದು, ಇದೆಲ್ಲ ನೀವು ಪ್ರಾಪ್ತಿಯ ಸಮಯದಲ್ಲಿ ಹೆಂಗ್ ನಿದ್ರೆ ಬರುತ್ತೆ? ನಿದ್ರೆ ಬರುತ್ತೆ ಅಂದ್ರೆ ಆಲಸ್ಯ. तुम जितना हो सके शिव बाबा को ही याद करते रहो. तुमको बुद्धि में रहता है शिव बाबा के लिए भोजन बनाते हैं. ಎಷ್ಟು ಸಾಧ್ಯ ಅಷ್ಟು ನೀವು ಶಿವ ಬಾಬೋರ್ ನೆನ್ಪು ಮಾಡ್ತಾ ಹೋಗಿ. ನಿಮ್ ಬುದ್ಧಿಯಲ್ಲಿ ಇರ್ಲಿ, ಶಿವ ಬಾಬೋರಿಗೋಸ್ಕರ ನಾನು ಅಡಿಗೆ ಮಾಡ್ತಾ ಇದ್ದೀನಿ. ಶಿವ ಬಾಬಾ के लिए हम ये करते हैं. भोजन भी शुद्धि से बनाना है. ಶಿವ ಬಾಬೋರಿಗೋಸ್ಕರ ಮಾಡ್ತಾ ಇದ್ದೀನಿ. ಬಾಬೋರ್ ಒಂದೊಂದು ಸಂಬಂಧದಲ್ಲಿ ಇಟ್ಕೊಂಡು ಒಂದೊಂದ್ ದಿನ ಅಡಿಗೆ ಮಾಡಿ. ಭೋಜನನು ಶುದ್ಧವಾಗಿ ಮಾಡ್ಬೇಕಲ್ಲ, ಸ್ಥೂಲವಾಗಿನೂ ಶುದ್ಧಿ ಬೇಕು, ಸೂಕ್ಷ್ಮವಾಗಿ ಬಾಬೋರ್ ನೆನಪಿಂದನೂ ಶುದ್ಧಿ ಆಗುತ್ತೆ. ಐಸಿ ಚೀಸ್ ನ ಹೋ ಜಿಸ್ಸೆ ಕಿಟ್ ಪಿಟ್ ಹೋ ಜಾಯೆ, ಬಾಬಾ ಖುದ್ ಭಿ ಯಾದ್ ಕರ್ತೆ ಹೇ. ಅಂತಹ ವಸ್ತುಗಳನ್ನ, ಪದಾರ್ಥಗಳನ್ನ ಉಪಯೋಗಿಸ್ಬೇಡಿ ಯಾವುದರಿಂದ ಮನಸ್ಸಿಗೆ ಕಿಟ್ಪಿಟ್ ಆಗೋದು. ನೋಡಿ, ಅಂತಂತಹ ಅಶುದ್ಧ ಆಹಾರ ಪದಾರ್ಥಗಳನ್ನ ಉಪಯೋಗಿಸ್ಬೇಡಿ. ಶುದ್ಧವಾದ ಭೋಜನ ತಿನ್ಬೇಕು. ಬಾಬಾ ಖುದ್ ಭಿ ಯಾದ್ ಕರ್ತೆ. ಬಾಬಾ ಅವ್ರು ಸ್ವಯಂ ನೆನ್ಪು ಮಾಡ್ತಾರೆ ಇದೆಲ್ಲ ಮಾತನ್ನ. ಅಂದ್ರೆ ಬಾಬಾ ಹೇಳೋದು ಶುದ್ಧಿ, ಆಹಾರ ಶುದ್ಧಿನೂ ಬಹಳ ಅವಶ್ಯಕ. ಮತ್ತೆ ವಿಚಾರ ಸಾಗರ ಮತನನು ಮಾಡ್ಬೇಕು. ಅದಕ್ಕೆ ಆಲಸ್ಯ ಯಾರಿಗಿರುತ್ತೆ ಅವ್ರಿಗೆ ಯಾವಾಗೂ ನಿದ್ರೆ ಬರುತ್ತೆ. ಯಾರಿಗೆ ಸಂಪಾದನೆ ಇದೆ ಬಾಬಾ ಹೇಳ್ತಾರೆ ಅವ್ರಿಗೆ ನಿದ್ರೆ ಬರೋದಿಲ್ಲ. ಒಳ್ಳೇದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಶುಭೋದಯ. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಬೆಳಗ್ಗೆ ಎದ್ದು ಬಾಬೋರ್ ಜೊತೆ ಮಧುರವಾಗಿ ಮಾತಾಡಿ, ಪ್ರತಿದಿನ ಖುಷಿಯ ಟಾನಿಕ್ ತಿಂತಾ ಇರಿ, ಅತೀಂದ್ರಿಯ ಸುಖದ ಅನುಭವ ಮಾಡ್ತಾ ಇರಿ. ಖುಷಿ ಅಂತ ಟಾನಿಕ್ ಇನ್ನೊಂದಿಲ್ಲ, ಅದರಿಂದ ದಿನ ಖುಷಿಯಾಗಿರಿ ಮತ್ತೆ ಅತೀಂದ್ರಿಯ ಸುಖದ ಅನುಭವ ಮಾಡ್ತಾ ಇರಿ. ಎರಡನೇದು, ಸತ್ಯುಗಿ ರಾಜಧಾನಿ ಸ್ಥಾಪನೆ ಮಾಡ್ಲಿಕ್ಕೆ ಬಾಬೋರಿಗೆ ಪೂರ್ಣ ಸಹಯೋಗಿಗಳಾಗ್ಬೇಕು. ಪೂರ್ಣ ಸಹಯೋಗಿ ಆಗ್ಬೇಕಂದ್ರೆ ಪಾವನರಾಗಿ ನೆನಪಿಂದ ನಿಮ್ಮ ವಿಕರ್ಮಗಳನ್ನು ವಿನಾಶ ಮಾಡ್ಕೊಳ್ಳಿ. ಭೋಜನನು ಬಹಳ ಶುದ್ಧವಾಗಿ ಮಾಡ್ಬೇಕು. ಅಡಿಗೆನೂ ಬಹಳ ಶುದ್ಧಿಯಿಂದ ಮಾಡ್ಬೇಕು. ಸ್ಥೂಲ ಶುದ್ಧಿ ಜೊತೆಗೆ ಬಾಬೋರ ನೆನಪು ಸೂಕ್ಷ್ಮ ಶುದ್ಧಿಯಿಂದ ಮಾಡಿ. वरदान, दिव्य गुणों के आह्वान द्वारा सर्व अवगुणों की आहुति देने वाले संतुष्ट आत्मा भव. ಹೇಗೆ ಶ್ರೀ ಲಕ್ಷ್ಮಿಯ ಆಹ್ವಾನ ಮಾಡ್ತಾರೆ ದೀಪಾವಳಿ ಅಲ್ವಾ, ಹಾಗೆ ದಿವ್ಯ ಗುಣಗಳ ಆಹ್ವಾನದಿಂದ ಸರ್ವ ಅವಗುಣಗಳ ಆಹುತಿ ಮಾಡವ್ರೆ ಸಂತುಷ್ಟ ಆತ್ಮ ಭವ. जैसे दीपावली पर विशेष सफाई और कमाई का ध्यान रखते. ದೀಪಾವಳಿ ಅಂದ್ರೆ ಏನ್ ಮಾಡ್ತಾರೆ ಇವತ್ತು? ಸ್ವಚ್ಛತೆ. ಮೊದಲೇ ಸ್ವಚ್ಛತೆ ಮಾಡ್ತಾರೆ, ಜೊತೆಗೆ ಲಕ್ಷ್ಮಿ ಕೊಡ್ಬೇಕಲ್ಲ ದುಡ್ಡು, ಸಂಪಾದನೆ, ಅದ್ರ ಕಡೆ ಗಮನ ಇಡ್ತಾರೆ. ऐसे आप भी सब प्रकार की सफाई और कमाई का लक्ष्य रख संतुष्ट आत्मा बनो. ಅದೇ ರೀತಿ ನೀವು ಎಲ್ಲಾ ಪ್ರಕಾರದ ಸ್ವಚ್ಛತೆ, ಎಲ್ಲಾ ಪ್ರಕಾರ ಸ್ವಚ್ಛತೆ ಅಂದ್ರೆ ಬರೀ ಮನೆ ಸ್ವಚ್ಛ ಮಾಡಿದ್ವಿ, ಅಂಗಡಿ ಸ್ವಚ್ಛ ಮಾಡಿದ್ವಿ ಅಂತಲ್ಲ. ಮನಸ್ಸಿನ, ಬುದ್ಧಿಯ, ಸಂಸ್ಕಾರದ, ಜೀವನದ ಎಷ್ಟೊಂದು ಸ್ವಚ್ಛತೆಗಳಿದೆ. ಸರ್ವ ಪ್ರಕಾರದ ಸ್ವಚ್ಛತೆ ಮತ್ತು ಸಂಪಾದನೆಯ ಲಕ್ಷ್ಯ ಇಟ್ಕೊಂಡು ಸಂತುಷ್ಟ ಆತ್ಮಗಳಾಗಿ. ಸಂತುಷ್ಟತೆಯಿಂದನೇ ಸರ್ವ ದಿವ್ಯ ಗುಣಗಳ ಆಹ್ವಾನ ಮಾಡಲಿಕ್ಕೆ ಸಾಧ್ಯ. ಮತ್ತೆ ಅವಗುಣಗಳ ಆಹುತಿ स्वतः आगते. अंदर जो कमजोरियां, कमियां, निर्बलता, कोमलता रही हुई उन्हें समाप्त कर अब नया खाता शुरू कर. ಈಗ ಬಲಹೀನತೆಗಳು, ಕಡಿಮೆಗಳು, ನಿರ್ಬಲತೆ, ಕೋಮಲತೆ ಇದೆಲ್ಲ ಏನು ಉಳ್ಕೊಂಡಿದೆ ಇದೆಲ್ಲವನ್ನು ಸಮಾಪ್ತಿ ಮಾಡಿ ಹೊಸ ಖಾತೆನ ಶುರು ಮಾಡಿ. ಹಿಂಗೆ ದೀಪಾವಳಿ ಅಂದ್ರೆ ಹಳೆ ಅಕೌಂಟ್ ಕ್ಲೋಸ್ ಮಾಡಿ ಹೊಸದನ್ನ ಆರಂಭ ಮಾಡ್ತಾರೋ, ಇದೆಲ್ಲ ಹಳೇದು. ಬಲಹೀನತೆಗಳು, ಕೊರತೆಗಳು, ನಿರ್ಬಲತೆ, ಕೋಮಲತೆ, ಮೃದು ಸ್ವಭಾವ
ಅಂದ್ರೆ ಒಂದ್ ಸಣ್ಣ ಮಾತು ಹೇಳಿದ್ರು ಸಹನೆ ಮಾಡ್ಕೊಳಕ್ ಆಗೋದಿಲ್ಲ, ಮೃದುವಾಗಿ ಕೋಮಲವಾಗಿರೋದು. ಇದೆಲ್ಲ ಬಿಟ್ಟು ಈಗ ಹೊಸ ಖಾತೆನ ಶುರು ಮಾಡಿ. और नए संस्कार के नए वस्त्र धारण कर सच्ची ದೀಪಾವಳಿ ಮನಾವು. ಬರೀ ಹೊಸ ಬಟ್ಟೆ ಹಾಕೊಂಡು ದೀಪಾವಳಿ ಅಲ್ಲ, ಹೊಸ ಸಂಸ್ಕಾರದ ಹೊಸ ವಸ್ತ್ರವನ್ನು ಧರಿಸ್ಕೊಂಡು ಸತ್ಯವಾದ ದೀಪಾವಳಿಯನ್ನ ಆಚರಿಸಿ. ಭಕ್ತರು ನೆನಪಾರ್ಥ ಆಚರಿಸ್ತಾರೆ, ಬ್ರಾಹ್ಮಣರು ಸತ್ಯ ಅರ್ಥದಲ್ಲಿ ಅದನ್ನ ಆಚರಿಸಿ. स्लोगन, स्वमान की सीट पर सदा सेट रहना है, दृढ़ संकल्प की बेल्ट अच्छी तरह से बांध लो. ಸ್ವಮಾನದ ಸೀಟಲ್ಲಿ ಸದಾ ಸೆಟ್ ಆಗಿರ್ಬೇಕಂದ್ರೆ ದೃಢ ಸಂಕಲ್ಪದ ಬೆಲ್ಟ್ ಅನ್ನು ಚೆನ್ನಾಗಿ ಕಟ್ಕೊಳ್ಳಿ. ನೋಡಿ ಹೆಂಗೆ ಸೀಟ್ ಬೆಲ್ಟು, ಸುರಕ್ಷಿತವಾಗಿರ್ಲಿಕ್ಕೆ ಎಲ್ಲ ಬೆಲ್ಟ್ ಹಾಕೊಳ್ಬೇಕಾಗತ್ತೆ. ಅದೇ ತರ ಸ್ವಮಾನ ಅನ್ನೋದು ಸೀಟು. ಸದಾ ಆ ಸೀಟಲ್ಲಿ ನೀವು ಸೆಟ್ ಆಗಿರ್ಬೇಕು ಅಂದ್ರೆ ದೃಢ ಸಂಕಲ್ಪದ ಬೆಲ್ಟ್ ಅನ್ನು ಚೆನ್ನಾಗಿ ಕಟ್ಕೊಳ್ಬೇಕು. मातेश्वरी जी के अनमोल महावाक्य, इस अविनाशी ईश्वरीय ज्ञान प्राप्त करने के लिए कोई भी भाषा सीखनी नहीं पड़ती है. ಮಮ್ಮಾರವರ ಅಮೂಲ್ಯ ಮಹಾವಾಕ್ಯ, ಈ ಅವಿನಾಶಿ ಈಶ್ವರೀಯ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಯಾವುದೇ ಭಾಷೆ ಕಲಿಯುವಂತಹ ಅವಶ್ಯಕತೆ ಏನೂ ಇಲ್ಲ. ಯಾಕೆಂದ್ರೆ ಆ ಭಾಷೆನೇ ಕಲಿತು ಆಮೇಲೆ ಜ್ಞಾನ ಕೇಳಬೇಕು ಅನ್ನೋದು ಏನೂ ಇಲ್ಲ. अपना जो ईश्वरीय ज्ञान है वो बड़ा ही सहज और मीठा है. ಬಾಬೋರ್ ಕೊಡ್ತಾ ಇರತಕ್ಕಂತ ಈಶ್ವರೀಯ ಜ್ಞಾನ ಏನಿದೆ ಇದು ಬಹಳ ಸಹಜ ಮತ್ತು ಮಧುರವಾಗಿದೆ. इससे जन्म जन्मांतर के लिए कमाई जमा होती है. ಇದರಿಂದನೇ ಜನ್ಮ ಜನ್ಮಾಂತರಕ್ಕೆ ಸಂಪಾದನೆ ಜಮಾ ಆಗುತ್ತೆ. ये ज्ञान इतना सहज है जो कोई भी महान आत्मा, अहिल्याय जैसी पत्थर बुद्धि, कोई भी धर्म वाला बालक से लेकर वृद्ध तक कोई भी प्राप्त कर सकता है. ಬಾಬೋರ ಈ ಜ್ಞಾನ ಎಷ್ಟು ಸಹಜವಾಗಿದೆ ಅಂದ್ರೆ ಯಾರೇ ಆಗಿರ್ಲಿ, ಯಾವುದೇ ಮಹಾತ್ಮರೇ ಆಗಿರ್ಲಿ, ಅಹಲ್ಯಂತಹ ಕಲ್ಲು ಬುದ್ಧಿಯವರೇ ಆಗಿರ್ಲಿ, ಅಥವಾ ಯಾವುದೇ ಧರ್ಮದವರು ಬಾಲಕರೇ ಆಗಿರ್ಲಿ, ವೃದ್ಧರೇ ಆಗಿರ್ಲಿ, ಯಾರು ಬೇಕಾದ್ರೂ ಈ ಜ್ಞಾನವನ್ನು पढ़ देखो इतना सहज होते हुए भी दुनिया वाले ज्ञान को बहुत भारी समझते हैं. ಇಷ್ಟು ಸಹಜವಾಗಿರೋ ಈ ಜ್ಞಾನ ಆಗಿದ್ರೂ ಕೂಡ ಜಗತ್ತಿನ ಮನುಷ್ಯರು ಇದನ್ನ ತುಂಬಾ ಕಷ್ಟ ಅಂತ ತಿಳ್ಕೊಳ್ತಾರೆ. कोई समझते हैं जब हम बहुत वेद शास्त्र उपनिषद पढ़कर बड़े बड़े विद्वान बने हैं उसके लिए फिर भाषा सीखनी पड़े. ಕೆಲವರು ಏನ್ ತಿಳ್ಕೊತಾರೆ, ಯಾವಾಗ ಬಹಳಷ್ಟು ವೇದ ಶಾಸ್ತ್ರ ಉಪನಿಷತ್ತು ಇದೆಲ್ಲ ಓದಿ ದೊಡ್ಡ ದೊಡ್ಡ ವಿದ್ವಾಂಸರಾಗ್ತೀವಿ ಅಂದ್ರೆ ಅದಕ್ಕೆಲ್ಲ ಭಾಷೆ ಸಂಸ್ಕೃತ ಮತ್ತೊಂದು ಎಲ್ಲ ಕಲಿಬೇಕಾಗತ್ತೆ ಅಂತ ಹೇಳಿ. बहुत हठयोग योग करे तब प्राप्ति हो सकेगी, लेकिन ये तो अपने अनुभव से जान चुके हैं ये ज्ञान बड़ा ही सहज है और सरल है क्योंकि स्वयं परमात्मा पढ़ा रहा है. ಏಕೆಂದ್ರೆ ಇದೆಲ್ಲ ಹಠಯೋಗಿಗಳು ತಿಳ್ಕೊಂಡಿದ್ದಾರೆ. ಹಠಯೋಗ ಮಾಡಿದ್ರೆ ಈ ಪ್ರಾಪ್ತಿ ಸಿಗುತ್ತೆ ಅಥವಾ ಏನಾದ್ರೂ ನಾವು ಪಡ್ಕೊಳಕ್ಕಾಗುತ್ತೆ, ಈ ತರ ತುಂಬಾ ಕಷ್ಟದಿಂದ ತಗೊಳ್ಳೋದು ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಮಮ್ಮಾರವ್ರು ಹೇಳ್ತಾರೆ, ನಾನು ನನ್ನ ಅನುಭವದಿಂದ ತಿಳ್ಕೊಂಡಿದ್ದೀನಿ ಜ್ಞಾನ ಬಹಳ ಸಹಜ ಮತ್ತು ಸರಳ. ಏಕೆಂದ್ರೆ ಇದನ್ನ ಸ್ವಯಂ ಪರಮಾತ್ಮ ಓದಿಸ್ತಾ ಇದ್ದಾರೆ. इसमें न कोई हटक्रिया, न जप तप, न शास्त्रवादी पंडित बनना, न कोई इसके लिए संस्कृत भाषा सीखने की जरूरत है. ಆದ್ರೆ ಇದರಲ್ಲಿ ಯಾವುದೇ ಹಠದ ಕ್ರಿಯೆಗಳು ಇಲ್ಲ, ಜಪ ತಪನೂ ಮಾಡ್ಬೇಕಾಗಿಲ್ಲ, ಶಾಸ್ತ್ರವಾದಿಗಳು ಪಂಡಿತರೂ ಆಗ್ಬೇಕಾಗಿಲ್ಲ, ಅಥವಾ ಅದಕ್ಕೋಸ್ಕರ ಯಾವುದೇ ಸಂಸ್ಕೃತ ಭಾಷೆನೂ ಕಲಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. नेचुरल आत्मा को अपने परमपिता परमात्मा के साथ योग लगाना है. ಇಲ್ಲಿ ಸ್ವಾಭಾವಿಕವಾಗಿ ನೀವು ಆತ್ಮ ಪರಂಪಿತ ಪರಮಾತ್ಮನೊಂದಿಗೆ ಯೋಗ ಜೋಡಿಸ್ಬೇಕಷ್ಟೇ, ನೆನಪು ಮಾಡೋದು. बल को इस ज्ञान को न भी धारण कर सके तो भी सिर्फ योग से भी बहुत फायदा होगा. ಈ ಜ್ಞಾನನ ಇಷ್ಟು ಆಳವಾಗಿ ಚೆನ್ನಾಗಿ ತಿಳ್ಕೊಳಕ್ಕೆ ಆಗದೆ ಇದ್ರೂ ಕೂಡ ಕೇವಲ ಯೋಗದಿಂದನೂ ಬಹಳಷ್ಟು ಲಾಭವನ್ನ ಪಡ್ಕೊಳ್ಬಹುದು.
इससे एक तो पवित्र बनते, दूसरा फिर कर्म बंधन ಭಸ್ಮೀಭೂತ್ ಹೋತೆ ಅವ್ರ ಕರ್ಮಾತೀತ್ ಬಂತೆ ಹೇ. ಬಾಬೋರ್ ನೆನಪು ಮಾಡೋದ್ರಿಂದ ಒಂದು ಪವಿತ್ರರು ಆಗ್ತೀರಿ, ಇನ್ನೊಂದು ಕರ್ಮ ಬಂಧನದಿಂದ ಏನಿದೆಯೋ ಅವೆಲ್ಲವೂ ಸುಟ್ಟು ಹೋಗುತ್ತೆ, ಕರ್ಮಾತೀತರೂ ಆಗ್ತೀರಿ. ಇಷ್ಟೊಂದು ತಾಕತ್ತಿದೆ ಯೋಗದಲ್ಲಿ. ಈ ಸರ್ವಶಕ್ತಿವಾನ್ ಪರಮಾತ್ಮ ಕಿ ಯಾದ್ ಮೇ, ಇದು ಸರ್ವಶಕ್ತಿವಂತ ಪರಮಾತ್ಮನ ನೆನಪಲ್ಲಿ ಇವೆಲ್ಲ ಶಕ್ತಿನೂ ಇದೆ. बल वो अपने साकार ब्रह्मा तन द्वारा हमें योग सिखला रहे हैं, परंतु याद फिर भी डायरेक्ट उस ज्योति स्वरूप शिव परमात्मा को करना है. भले ತನ್ನ ಈ ಸಾಕಾರ ಮಾಧ್ಯಮ ಬ್ರಹ್ಮ ತನುವಲ್ಲಿ ಬಂದು ಯೋಗ ಕಲಿಸ್ತಾ ಇದ್ದಾರೆ, ಆದ್ರೆ ನೆನಪು ಬ್ರಹ್ಮನ ಮೂಲಕ ಮಾಡಬೇಕಾಗಿಲ್ಲ, ಡೈರೆಕ್ಟ್ ಆ ಜ್ಯೋತಿ ಸ್ವರೂಪ ಶಿವ ಪರಮಾತ್ಮನನ್ನ ಮಾಡಬೇಕು. उस याद से ही कर्म बंधन की ಮೇಲ್ ಉತ್ತರೇಗಿ. ಬಾಬೋರ ನೆನಪಿಂದ ಮಾತ್ರ ಕರ್ಮ ಬಂಧನದ ಏನು ಬಂಧನಗಳಿದೆ, ಕರ್ಮ ಬಂಧನದ ಏನು ಕೊಳಕಿದೆ ಆತ್ಮದಲ್ಲಿ, ಅವೆಲ್ಲವೂ ಶುದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. अच्छा, अव्यक्त इशारे. शांति की शक्ति का प्रयोग पहले स्व के प्रति तन की व्याधि के ऊपर करके देखो. ಶಾಂತಿಯ ಶಕ್ತಿಯ ಪ್ರಯೋಗವನ್ನು ಮೊದಲು ಸ್ವಯಂ ಪ್ರತಿ ಜೊತೆಗೆ ಅಂದ್ರೆ ಆತ್ಮದ ಮೇಲೆ ಪ್ರಯೋಗ ಮಾಡಿ, ಮತ್ತೆ ಶರೀರದ ವ್ಯಾಧಿ, ಶರೀರಕ್ಕೆ ಏನೇ ನಮ್ಗೆ ಹುಷಾರಿಲ್ಲ, ರೋಗ ಇದೆ ಅಂದ್ರೆ ಅದ್ರ ಮೇಲೆ ಪ್ರಯೋಗ ಮಾಡಿ ನೋಡಿ. उस शक्ति द्वारा कर्म बंधन का रूप मीठे संबंध के रूप में बदल जाएगा. ಈ ಶಕ್ತಿಯಿಂದ, ಶಾಂತಿಯ ಶಕ್ತಿಯಿಂದನೇ ಕರ್ಮ ಬಂಧನದ ರೂಪ ಮಧುರ ಸಂಬಂಧದ ರೂಪದಲ್ಲಿ ಪರಿವರ್ತನೆ ಆಗುತ್ತೆ. ये कर्म भोग कर्म का कड़ा बंधन साइलेंस की शक्ति से पानी की लकीर मिसल अनुभव होगा. ಈ ಕರ್ಮ ಭೋಗ, ಕರ್ಮದ ಕಠಿಣವಾದ ಬಂಧನ ಸೈಲೆನ್ಸಿನ ಶಕ್ತಿಯಿಂದ ನೀರಿನ ಮೇಲೆ ಗೆರೆ ಎಳೆದಂತೆ ಅನುಭವ ಆಗುತ್ತೆ. ಈಗ ನೀರಿನ ಮೇಲೆ ಗೆರೆ ಎಳೆದ್ರೆ ಅದಿರುತ್ತಾ ಅಂದ್ರೆ ಅಷ್ಟು ಸಹಜವಾಗಿ ಸಮಾಪ್ತಿ ಆಗುತ್ತೆ. ಸೈಲೆನ್ಸಿನ ಶಕ್ತಿ, ಬಾಬೋರ ನೆನಪಿನ ಶಕ್ತಿಯಿಂದ ಕರ್ಮ ಬಂಧನಗಳು ಆ ತರ ಕಳೆದೋಗುತ್ತೆ. ಭೋಗನೆ ವಾಲಾ ನಹಿ, ಭೋಗನಾ ಭೋಗ ರಹಿ ಹೂಂ ये नहीं, लेकिन साक्षी दृष्टा हो. इस हिसाब किताब का दृश्य भी देखते रहेंगे. ಅಯ್ಯೋ ನಾನು ಅನುಭವಿಸ್ತಾ ಇದ್ದೀನಲ್ಲಪ್ಪ, ಇಷ್ಟೆಲ್ಲ ನೋವು ಕಷ್ಟನ ಅಂತ ಅನ್ಸೋದಿಲ್ಲ, ಭೋಗಿಸ್ತಾ ಇದ್ದೀನಿ ಅನ್ಸಲ್ಲ, ಆದ್ರೆ ಸಾಕ್ಷಿಯಾಗಿ ನನ್ನ ಲೆಕ್ಕಾಚಾರವನ್ನ ಯಾವ ತರ ಚುಕ್ತ ಮಾಡ್ತಾ ಇದ್ದೀನಿ ಅನ್ನೋ ದೃಶ್ಯವನ್ನ ನೋಡ್ತಾ ಹೋಗ್ತೀರಿ. ಅಂದ್ರೆ ಅಷ್ಟು ಶಕ್ತಿ ಇದೆ ಸೈಲೆನ್ಸಿನ ಶಕ್ತಿ. ಬಾಬೋರ ನೆನಪಿನ ಶಕ್ತಿಯನ್ನ ಪ್ರಯೋಗ ಮಾಡಿ, ಯೋಗದ ಪ್ರಯೋಗ ತನ್ನ ಸಂಸ್ಕಾರದ ಮೇಲ್ ಮಾಡಿ, ತನ್ನ ಕರ್ಮ ಬಂಧನಗಳ ಮೇಲ್ ಮಾಡಿ, ತನ್ನ ಶರೀರದ ವ್ಯಾಧಿ ಮೇಲ್ ಮಾಡಿ, ಇದೆಲ್ಲದ್ರ ಮೇಲೆ ಯೋಗದ ಪ್ರಯೋಗ ಮಾಡಿದ್ರೆ ಆ ತರ ಅನುಭವ ಆಗುತ್ತೆ. ನೀರಿನ ಮೇಲೆ ಗೆರೆ ಎಳೆದಂಗೆ, ಅಂದ್ರೆ ಅಷ್ಟು ಸಹಜವಾಗಿ ಅದರಿಂದ ಮುಕ್ತರಾಗ್ತೀರಿ. ಅದಕ್ಕೆ ಸೈಲೆನ್ಸಿನ ಶಕ್ತಿಯನ್ನ ಪ್ರಯೋಗ ಮಾಡಿ. ಅದಕ್ಕೆ ಒಳ್ಳೆ ಸಮಯ ಬೆಳಗ್ಗೆ ಬೆಳಗ್ಗೆ ಎದ್ದು ಅಮೃತ ವೇಳೆ ಬಾಬೋರ್ ಜೊತೆ ಮಧುರವಾಗಿ ಮಾತಾಡಿ, ವಿಚಾರ ಸಾಗರ ಮತನ ಮಾಡಿ. ಒಳ್ಳೆ ಸಮಯ ಅಂದ್ರೆ ಬೆಳಗ್ಗಿನ ಸಮಯ, ಅದು ಭಕ್ತಿಗೂ ಒಳ್ಳೆ ಸಮಯ, ಜ್ಞಾನಕ್ಕೂ ಒಳ್ಳೆ ಸಮಯ. ಬಾಬಾ ಸರ್ವಶಕ್ತಿವಂತ ಹೌದು, ಆದ್ರೆ ಬಾಬಾ ಹೇಳ್ತಾರೆ ನಾನು ಏನ್ ಬೇಕಾದ್ರೂ ಎಲ್ಲ ಮಾಡಕ್ಕಾಗಲ್ಲ, ಡ್ರಾಮಾದಲ್ಲಿ ಏನಿದೆ ಅದನ್ನ ಮಾಡಬಲ್ಲೆ. ಸರ್ವಶಕ್ತಿವಂತ ಯಾಕೆ ಅಂದ್ರೆ ನಾನು ಸರ್ವರಿಗೂ ಸದ್ಗತಿಯನ್ನ ಕೊಡಬಲ್ಲೆ, ಅದರಿಂದ ನಾನು ಸರ್ವಶಕ್ತಿವಂತ. ಹಾಗಂತ ಸತ್ತವ್ರನ್ನ ಬದುಕಿಸ್ತೀನಿ, ನನಗಿಷ್ಟ ಬಂದಿದ್ದನ್ನು ಮಾಡ್ತೀನಿ ಅನ್ನುವಂತಹ ಸರ್ವಶಕ್ತಿವಂತ ಅಲ್ಲ ನಾನು. ಅಚ್ಚಾ, ಓಂ ಶಾಂತಿ.